ನಂಜನಗೂಡು ರಥೋತ್ಸವದ ವೇಳೆ ಅವಘಡ ಸಂಭವಿಸಿದೆ. ಜನಜಂಗುಳಿಯಲ್ಲಿ ಸಿಲುಕಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. 56 ವರ್ಷದ ನಂಜುಂಡಸ್ವಾಮಿ ಅಂತ ಮೃತಪಟ್ಟಿರುವ ದುರ್ದೈವಿಯ ಹೆಸರು. ಇವತ್ತು ಅದ್ದೂರಿ ರಥೋತ್ಸವ ನಡೀತಾ ಇದೆ. ಪಂಚರಥೋತ್ಸವ ಇನ್ಫ್ಯಾಕ್ಟ್ ನಡೀತಾ ಇರೋದು. ಬೆಳಗ್ಗೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಬಂದಿದ್ದಾರೆ. ಭಕ್ತಿ ಭಾವವನ್ನು ಮೆರಿತಾ ಇದ್ದಾರೆ. ಜನಜಂಗುಳಿಯಲ್ಲಿ 56 ವರ್ಷದ ನಂಜುಂಡಸ್ವಾಮಿ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರಥೋತ್ಸವದ ಸಂದರ್ಭದಲ್ಲಿ ಜನರ ಮಧ್ಯೆ ಸಿಕ್ಕಾಕೊಂಡಿದ್ರು ನಂಜುಂಡಸ್ವಾಮಿ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಚಿಕಿತ್ಸೆ ಫಲಿಸಲಿಲ್ಲ. ಉಸಿರಾಟದ ಸಮಸ್ಯೆಯಿಂದ ನಂಜುಂಡಸ್ವಾಮಿ ಸಾವನ್ನಪ್ಪಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ನಂಜನಗೂಡಿನಲ್ಲಿ ಇವತ್ತು ನೆರೆದಿದ್ದಾರೆ. ರಥೋತ್ಸವ ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜನಜಂಗುಳಿ ಹೆಚ್ಚಾಗಿದ್ದರಿಂದ ವ್ಯಕ್ತಿಯೊಬ್ಬರು ಅಲ್ಲಿ ಸಾವನ್ನಪ್ಪಿದ್ದಾರೆ. ಉಸಿರಾಟ ಸಮಸ್ಯೆ ಆಗಿದೆ ಅವರಿಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಆ ಕ್ಷಣದಲ್ಲಿ ಚಿಕಿತ್ಸೆ ಫಲಿಸಲಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಏನೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರು ಕೂಡ ಅಲ್ಲಿ ನೂಕುನುಗ್ಗಲು ಮಾಡಿದಾಗ ಕೈ ಮೀರಿ ಹೋಗುತ್ತೆ ಪರಿಸ್ಥಿತಿ ಅಂತಾರಲ್ಲ, ಅಂತ ಪರಿಸ್ಥಿತಿನೇ. ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಯ್ತು? ಶರ್ಮಿತಾ, ಏನೋ ಇವತ್ತು ನಂಜನಗೂಡಿನಲ್ಲಿ ಪಂಚಮಹಾ ರಥೋತ್ಸವ ನಡೀತಾ ಇತ್ತು. ಬೆಳಗ್ಗೆ ಸುಮಾರು 6:30 ಗಂಟೆಗೆ ಸುಮಾರು ಲಕ್ಷಾಂತರ ಮಂದಿ ದೇವಸ್ಥಾನದ ಸುತ್ತಲೂ ಕೂಡ ನೆರೆದಿರುವಂತದ್ದು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಆ ಭಾಗದ ನಂಜುಂಡಸ್ವಾಮಿ ಅವರು ಕೂಡ ಏನು ನಂಜುಂಡೇಶ್ವರ ದೇವಸ್ಥಾನದ ಮುಂಭಾಗ ಬಂದಿದ್ರು. ರಥೋತ್ಸವನ ಕಣ್ತುಂಬ್ಕೋಬೇಕು ಅಂತೇಳಿ ಅಲ್ಲಿ ನೆರೆದಿದ್ದಂಥದ್ದು. ಈ ಸಂದರ್ಭದಲ್ಲಿ ಏಕಾಏಕಿ ಒಂದ್ ಸ್ವಲ್ಪ ಜನರು ನಾವು ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾದಂತಹ ಸಂದರ್ಭದಲ್ಲಿ ಸ್ವಲ್ಪ ನೂಕುನುಗ್ಗಲು ಸಹ ಆಗಿತ್ತು. ಅದನ್ನ ಪೊಲೀಸರು ಸಹ ಕಂಟ್ರೋಲ್ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಸುಸ್ತು ಕಂಡು ಬಂದು ಈ ನಂಜುಂಡಸ್ವಾಮಿ ಅವರು ಕುಸ್ತು ಬಿದ್ದಿರುವಂತದ್ದು. ಅವ್ರನ್ನ ತಕ್ಷಣವೇ ಅಲ್ಲಿದ್ದಂತವರು ಆಸ್ಪತ್ರೆಗೆ ಸೇರಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಆಸ್ಪತ್ರೆಗೆ ಸೇರಿದಂತ ಸಂದರ್ಭದಲ್ಲಿ ಅವ್ರಿಗೆ ಉಸಿರಾಟ ಅಂದ್ರೆ ಏರಿಳಿತ ಕಾಣಿಸ್ಕೊಳ್ಳುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ. ನಂತರದಲ್ಲಿ ಲಘು ಹೃದಯಾಘಾತವು ಕೂಡ ಆಗಿದೆ ಅಂತೇಳಿ ವೈದ್ಯರು ಹೇಳ್ತಾರೆ. ಅವ್ರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿರುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಅವರು ನಂಜನಗೂಡಿನ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂತದ್ದು. ಇನ್ನು ಅವರ ಕುಟುಂಬಸ್ಥರು ಕೂಡ ಯಾರೂ ಬಂದಿಲ್ಲ. ಇವರು ಒಬ್ಬರೇ ನಂಜುಂಡೇಶ್ವರ ತೇರನ್ನ ನೋಡ್ಲಿಕ್ಕೆ ಅಲ್ಲಿಂದ ಬಂದಿದ್ದಂಥದ್ದು. ಸದ್ಯಕ್ಕೆ ಇಷ್ಟು ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಈಗಾಗಲೇ ರವಾನೆ ಮಾಡಲಾಗಿದೆ. ಅವರ ಏನು ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ನಂಜನಗೂಡಿನಲ್ಲಿ ಈಗಾಗಲೇ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿ.